ಸೊ ಹಾಯ್ ಹಲೋ ನಮಸ್ತೆ ಎಲ್ಲ ಟ್ರೇಡರ್ಸ್ಗೆ. ಸೊ ನಾನು ನಿಮ್ಮ ಮನೋಜ್ ಕುಮಾರ್, ಹುಬ್ಬಳ್ಳಿ TD ಅಕಾಡೆಮಿಯಿಂದ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸ್ವಿಂಗ್ ಟ್ರೇಡಿಂಗ್. ಎಸ್ಪೆಷಲಿ ಬಂದ್ಬಿಟ್ಟು ಈ ಬಿಗಿನರ್ಸ್ಗೆ ಸ್ವಿಂಗ್ ಟ್ರೇಡಿಂಗಲ್ಲಿ ಯಾವ ರೀತಿ ಎಂಟ್ರಿ ಆಗೋದು ಹೆಂಗೆ, ಎಕ್ಸಿಟ್ ಆಗೋದು ಹೆಂಗೆ ಅಂತ ಗೊತ್ತಾಗ್ತಿರಲ್ಲ. ಜೊತೆಗೆ ಕ್ಯಾಂಡಲ್ ಸ್ಟಿಕ್ಸ್ ಕೂಡ ಅವ್ರಿಗೆ ಅಷ್ಟೊಂದು ಕರೆಕ್ಟಾಗಿ ಬರ್ತಿರಲ್ಲ. ಯಾವ ರೀತಿ ಇದನ್ನು ನೋಡೋದು, ಯಾವ ಥರ ಸಪೋರ್ಟಲ್ಲಿದೆ, ರೇಸಿಂಗ್ಸಲ್ಲಿದೆ, ಅದನ್ನೆಲ್ಲ ಹುಡುಕೋಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತಿರುತ್ತೆ. ಅದನ್ನು ನಾವು ಇವತ್ತು ಒಂದು ಸರಳವಾದ ವಿಧಾನದಲ್ಲಿ ಅಥವಾ ಒಂದು ಸಿಂಪಲ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಆ ಟ್ರೇಡ್ ತೊಗೊಳ್ಳೋ ಅಂತ ಹೇಳ್ಕೊಡ್ತೀವಿ ಯಾವ ಥರ ಅಂತ. ಸೊ ಇದನ್ನು ನಾವೇನಂತೀವಿ ಅಂದರೆ ರಿವರ್ಸ್ ಕ್ಯಾಂಡಲ್ ಮೆಥಡ್ ಅಂತ ಹೇಳ್ತೀವಿ. ಈ ರಿವರ್ಸ್ ಕ್ಯಾಂಡಲ್ ಮೆಥಡ್ ಯಾವ ರೀತಿ ಅಂದರೆ ಪ್ರತಿ ಸೋಮವಾರ, ಎವ್ರಿ ಸೋಮವಾರ ಮಂಡೇ ನಿಮ್ಗೊಂದು ಎಂಟ್ರಿ ಸಿಗುತ್ತೆ. ಎಂಟ್ರಿ ತೊಗೊಳ್ಳೋದು ಒಂದು ವಾರ ಅಥವಾ 2 ವಾರ ಇದನ್ನು ನೀವು ಹೋಲ್ಡ್ ಮಾಡೋಕ್ಕಾಗ್ತದೆ. ಹೋಲ್ಡ್ ಮಾಡೋದು ಇದರಲ್ಲಿ ನಿಮಗೆ 1% ಅಥವಾ 2% ಬಂದ ತಕ್ಷಣ ನೀವು ಇದರಿಂದ ಎಕ್ಸಿಟ್ ಮಾಡ್ಕೋಬೇಕಾಗ್ತದೆ. ಇದನ್ನೇ ನಾವೇನಂತೀವಿ ಅಂದರೆ ಸ್ವಿಂಗ್ ಟ್ರೇಡಿಂಗ್. ಒಂದು ವಾರ ಅಥವಾ 2 ವಾರದಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡಿ ಎಕ್ಸಿಟ್ ಮಾಡೋ ಅಂತ ನೀವು ಇವತ್ತು ಕಲಿಯೋಣ. ಓಕೆ, ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಹೋಗೋಣ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಇದ್ದೀನಿ, ಅಪೋಲೋ ಹಾಸ್ಪಿಟಲ್. ಓಕೆ, ಸೊ ಪ್ರತಿ ಸೋಮವಾರ ನಿಮ್ಮೊಂದು ಕ್ಯಾಂಡಲ್ ಓಪನ್ ಆಗುತ್ತೆ. ಓಕೆ, ಗ್ರೀನ್ ಕ್ಯಾಂಡಲ್. ಸಪೋಸ್ ಈ ಒಂದು ಟ್ರೇಡ್ನ ಯಾವ ಥರ ಕ್ಯಾಚ್ ಮಾಡಬೇಕಂದ್ರೆ ಬಾಟಮಲ್ಲಿ ಒಂದು ಸಪೋರ್ಟ್ ಲೆವೆಲ್ ಅಥವಾ ಈ ಬಾಟಮ್ ಅನ್ನೋ ಒಂದು ಲೆವೆಲಲ್ಲಿ ನೀವು ಇದನ್ನು ಕ್ಯಾಚ್ ಮಾಡಬೇಕು. ಸೊ ಯಾವ ರೀತಿ ಅಂದರೆ ಇಲ್ಲಿ ನೋಡಿ. ಸೊ ನಾನು ಇಲ್ಲಿ ಈ ಕ್ಯಾಂಡಲ್ ಮೇಲೆ ಇಡ್ತಿದ್ದೀನಿ. ಇಲ್ಲಿಟ್ಟಾಗ ನಿಮ್ಮೊಂದು ಇಲ್ಲಿ ಶೋ ಆಗ್ತಿರುತ್ತೆ ರೈಟ್ ಕಾರ್ನರ್ ಅಪೋಲೋ ಕೆಳಗಡೆ. ಇಲ್ಲಿ ಲೆಫ್ಟಲ್ಲಿ 6550 ಅಂತ ನಿಮಗೆ ಓಪನ್ ವ್ಯಾಲ್ಯೂ, ಹೈ ವ್ಯಾಲ್ಯೂ, ಲೋ ವ್ಯಾಲ್ಯೂ ಮತ್ತು ಕ್ಲೋಸಿಂಗ್ ವ್ಯಾಲ್ಯೂ ನಿಮ್ಗೆ ಒಂದು ಕಾಣ್ತಾ ಇದೆ. ಸೊ ನಾವೇನು ಮಾಡಬೇಕಂದ್ರೆ ಇದಕ್ಕೊಂದು ಮೆಥಡ್ ಇದೆ, ರಿವರ್ಸ್ ಕ್ಯಾಂಡಲ್ ಮೆಥಡ್ ಅನ್ನೋದಕ್ಕೆ ಒಂದು ಮೆಥಡ್ ಇದೆ. ಯಾವ ಥರ ಅಂದರೆ ಈ ಕ್ಯಾಂಡಲು ಓಪನ್ ವ್ಯಾಲ್ಯೂ ಆದಮೇಲೆ ಒಂಚೂರು ಸ್ವಲ್ಪ ಕೆಳಗಡೆ ಹೋಗಬೇಕು. ಓಪನ್ ವ್ಯಾಲ್ಯೂ ಏನಿದೆ 6550 ಅಂತ ಇದೆ. ಸೊ ಓಪನ್ ಆಗಿದ್ದಕ್ಕಿಂತ ನೆಕ್ಸ್ಟ್ ಸ್ವಲ್ಪ ಕೆಳಗೆ ಹೋಗಬೇಕು. ಲೋ 6420 ಅಂತ ಬರ್ತಾ ಇದೆ. ಸೊ ಅಂದರೆ ಓಪನ್ ಆಗಿದ್ದಕ್ಕಿಂತ ಕೆಳಗಡೆ ಇವಾಗ ಮಾರ್ಕೆಟ್ ಕೆಳಗೆ ರನ್ನಿಂಗ್ ಇದೆ. ಸೊ ನಾವೇನು ಮಾಡಬೇಕಪ್ಪ ಅಂದರೆ ಸಿಂಪಲ್ಲಾಗಿ ಎಲ್ಲಿ ಓಪನ್ ಆಗಿರುತ್ತೆ ವೀಕ್ಲಿ ಟೈಮ್ ಫ್ರೇಮಲ್ಲಿ ಎಲ್ಲಿ ಕ್ಯಾಂಡಲ್ ಓಪನ್ ಆಗಿರುತ್ತೆ ಅದೇ ಒಂದು ವ್ಯಾಲ್ಯೂಗೆ ನಾವು ಎಂಟ್ರಿಯನ್ನು ಕೊಡಬೇಕಾಗ್ತದೆ. ಅಂದರೆ 6550ಗೆ ನಾವು ಎಂಟ್ರಿ ಆರ್ಡರ್ನ ಹಾಕಿಬಿಟ್ರೆ, ಸೊ ಆ ವೀಕಲ್ಲಿ ನನಗೆ 6550ಗೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಕ್ಲೋಸಿಂಗ್ ಬಂದುಬಿಟ್ಟು ಏನಾಗಿದೆ ಕ್ಲೋಸಿಂಗು. ಸೊ ಕ್ಲೋಸಿಂಗ್ ನೋಡಿದ್ರೆ ನೀವು ಇಲ್ಲಿ 149 ಪಾಯಿಂಟ್ಸ್ ನಮಗೆ ಸಿಗ್ತಾ ಇದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 2% ನಮಗೆ ಇದರಲ್ಲಿ ಸಿಗ್ತಾ ಇದೆ ಪರ್ಸೆಂಟೇಜ್. ಸೊ ಇದನ್ನು ನಾವೇನಂತೀವಿ ಅಂದರೆ ರಿವರ್ಸ್ ಕ್ಯಾಂಡಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ರಿವರ್ಸ್ ಕ್ಯಾಂಡಲ್ ಮೆಥಡ್ ಯಾವ ರೀತಿ ಅಂದರೆ, ಸೊ ಕ್ಯಾಂಡಲ್ ಓಪನ್ ಆಗಿದೆ, ಓಪನ್ ಆಗಿ ಕೆಳಗಡೆ ಫಾಲ್ ಆಗಿದೆ, 2% ಫಾಲ್ ಆಗಿದೆ. ಓಕೆ, ಈ ಕೆಳಗೆ ಬಿದ್ದಿರೋ ಒಂದು ಅಪೋಲೋ ಹಾಸ್ಪಿಟಲ್ ಮತ್ತೆ ರಿವರ್ಸ್ ಆಗಿ ಅದೇನಾದರೂ ಬುಲಿಶ್ ಆಗಬೇಕಂತಿದ್ರೆ ಈ ಒಂದು ಓಪನ್ ವ್ಯಾಲ್ಯೂನ ದಾಟ್ಕೊಂಡೆ ಅದು ನೆಕ್ಸ್ಟು ಹೈ ಹೋಗುತ್ತೆ. ಸೊ ಅಂದರೆ ನಾವು ಮಾರ್ಕೆಟ್ ಓಪನ್ ಆದಮೇಲೆ ಮಂಡೇ ಓಪನ್ ಆದಮೇಲೆ ಅದಕ್ಕೆ ನೀವು ಎಂಟ್ರಿ ವ್ಯಾಲ್ಯೂ ಕೊಟ್ಬಿಟ್ಟು ಬಿಟ್ಟಾಗ ಕೆಳಗಡೆ ಹೋಗಿ ಸ್ಟಾಕು ಮತ್ತೆ ರಿವರ್ಸ್ ಆಗಿ ನನ್ನ ಓಪನ್ ವ್ಯಾಲ್ಯೂನ ಟಚ್ ಮಾಡಿಕೊಂಡು ಆರ್ಡರ್ನ ಹಿಟ್ ಆಗಿ ನೆಕ್ಸ್ಟು ಫ್ರೈಡೇಗೆ ಏನಾಯಿತು, ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ ಇಲ್ಲಿ 6692ಗೆ ಹೋಗಿ ಕ್ಲೋಸ್ ಆಗಿದೆ. ಅಂದರೆ ನನಗೆ ಅಪ್ರಾಕ್ಸಿಮೇಟ್ಲಿ 2% ಹಂಗೆ ಇದರಲ್ಲಿ ಪ್ರಾಫಿಟ್ ಆಗಿದೆ. ಸೊ ಇದು ನಾವೇಂತೀವಿ ಅಂದರೆ ರಿವರ್ಸ್ ಕ್ಯಾಂಡಲ್ ಮೆಥಡ್ ಅಂತ ಹೇಳ್ತೀವಿ. ಪ್ರತಿಯೊಂದು ವೀಕ್ಲಿ ನೋಡಿ, ಪ್ರತಿ ಮಂಡೇ, ಎವ್ರಿ ಮಂಡೇ ಇದು ನೋಡ್ಬೋದು. ಇವಾಗ ರೀಸೆಂಟ್ಲಿ ನವೆಂಬರ್ 18ಗೆ ಈ ಕ್ಯಾಂಡಲ್ ಎಲ್ಲ ಓಪನ್ ಆಗಿದೆ ನೋಡಿ, 6874 ಓಪನ್ ಆಗಿದೆ. 6874 ಓಪನ್ ಆಗಿದೆ. ಸೊ ನಾವೇನು ಮಾಡಬೇಕಂದ್ರೆ 6874ಗೆ ನಾನೊಂದು ಎಂಟ್ರಿ ಆರ್ಡರ್ನ ಪ್ಲೇಸ್ ಮಾಡಬೇಕು. ಪ್ಲೇಸ್ ಆದಮೇಲೆ ಮಾರ್ಕೆಟ್ ಕೆಳಗೆ ಫಾಲ್ ಆಗಿದೆ. ಎಷ್ಟು ಫಾಲ್ ಆಗಿದೆ ಅಂದರೆ ಓಪನ್ ಆದಮೇಲೆ ಮಾರ್ಕೆಟ್ ಇಲ್ಲಿಂದ ಇಷ್ಟು ಕೆಳಗೆ ಫಾಲ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ ಒಂದು 3% ಕೆಳಗೆ ಫಾಲ್ ಆಗಿದೆ. ಇದಾದಮೇಲೆ ನಮಗೆ ಆರ್ಡರ್ ಹಿಟ್ ಆಗೋದು ಯಾವಾಗಂದರೆ ನಾನು ಎಲ್ಲಿ ಓಪನ್ ಆರ್ಡ್ರಿಗೆ ಪ್ಲೇಸ್ ಮಾಡಿದ್ನು ಇಲ್ಲಿ ಮಾರ್ಕೆಟ್ ಏನಾದರೂ ರಿವರ್ಸ್ ಬಂದರೆ ನನ್ನ ಆರ್ಡರ್ ಪ್ಲೇಸ್ ಆಗುತ್ತೆ. ಓಕೆ, ಇದು ಬೈ ಆಗುತ್ತೆ. ಬೈ ಆಗಿ ಕ್ಲೋಸಿಂಗ್ ಆಗೋದು ಯಾವಾಗಂದರೆ ಶುಕ್ರವಾರ 3:30 ಮಧ್ಯಾಹ್ನಕ್ಕೆ. ಸೊ ಇಲ್ಲಿ ನನಗೆ ಕ್ಲೋಸ್ ಆಗಿದೆ. ಸೊ ಅಂದರೆ ನನಗೆ ಈ ಒಂದು ಟ್ರೇಡಲ್ಲಿ ಹೋದ ವಾರ ಟ್ರೇಡಲ್ಲಿ ಸೊ ಆಲ್ಮೋಸ್ಟ್ 1% ಇದರಲ್ಲಿ ಪ್ರಾಫಿಟ್ ನಾವು ಮಾಡಿದ್ದೀವಿ. ಇದನ್ನು ನಾವು ರಿವರ್ಸ್ ಕ್ಯಾಂಡಲ್ ಮೆಥಡ್ ಅಂತ ಹೇಳ್ತೀವಿ. ಸಿಂಪಲ್ ಟೆಕ್ನಿಕ್ ಯಾವ ಥರ ಅಂದರೆ ಪ್ರತಿ ಸೋಮವಾರ ಕ್ಯಾಂಡಲ್ ಓಪನ್ ಆಗುತ್ತೆ. ಕ್ಯಾಂಡಲ್ ಓಪನ್ ಆದಮೇಲೆ ಆ ಪರ್ಟಿಕ್ಯುಲರ್ ಸ್ಟಾಕು ಸ್ವಲ್ಪ ಕೆಳಗಡೆ ಹೋಗಿರಬೇಕು, ಕೆಳಗಡೆ ಬಿದ್ದಿರಬೇಕು. ಅದಾದಮೇಲೆ ನಾವೇನು ಮಾಡಬೇಕಂದ್ರೆ ಈ ಓಪನ್ ಆಗಿದ್ದು ವ್ಯಾಲ್ಯೂಗೆ ನಾನೊಂದು ಆರ್ಡರ್ನ ಪ್ಲೇಸ್ ಮಾಡಬೇಕು. ಎಲ್ಲಿ ಓಪನ್ ಆಗಿರುತ್ತೆ ಆ ವ್ಯಾಲ್ಯೂಗೆ ಪ್ಲೇಸ್ ಮಾಡಿದ್ಮೇಲೆ ವಾಪಸ್ ಅದೇನಾದರೂ ಸ್ಟಾಕ್ ರಿಕವರ್ ಆಗ್ತಾ ನನ್ನ ಓಪನ್ ವ್ಯಾಲ್ಯೂನ ಟಚ್ ಮಾಡಿ ಹಿಟ್ ಮಾಡಿದರೆ ಅದು ನನ್ನ ಆರ್ಡರ್ ಪ್ಲೇಸ್ ಆಗುತ್ತೆ. ಅಲ್ಲಿಂದ ಶುಕ್ರವಾರ ತನಕ ನೀವು ಹಂಗೆ ಬಿಟ್ಬಿಡಿ. ಒಂದು ವಾರ ಆದಮೇಲೆ ಅದು ಮೇಲೆ ಹೋಗಿ ಕ್ಲೋಸ್ ಆಗಿರುತ್ತೆ. ಸೊ ಅವಾಗ ನೀವು ಸಿಂಪಲ್ ಆಗಿ 1% ಅಥವಾ 2% ಎಕ್ಸಿಟ್ ಮಾಡ್ಕೋಬೋದು. ಇದನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಸೊ ನೋಡಿದ್ರಲ್ಲ, ಪ್ರತಿ ಸೋಮವಾರ
ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದು ಕ್ಯಾಂಡಲ್ ಓಪನ್ ಆಗುತ್ತೆ. ಆ ಓಪನ್ ಆಗಿರೋ ಕ್ಯಾಂಡಲ್ ವ್ಯಾಲ್ಯೂ ನೋಡಿಕೊಂಡು KEI ಅಂತ ಒಂದು ಕಂಪ್ನಿ ಇದೆ, KEI ಕಂಪ್ನಿ ಬಂದ್ಬಿಟ್ಟು. ಸೊ ಇಲ್ಲಿ ನೋಡಿ ಲಾಸ್ಟ್ ವೀಕಲ್ಲಿ ಏನಾಗಿದೆ ಅಂದರೆ ಮಾರ್ಕೆಟು ಮಂಡೇ ಓಪನ್ ಆಗಿದೆ, ಮಂಡೇ 25 ನವಂಬರ್. ಓಕೆ, ಕ್ಯಾಂಡಲ್ ಓಪನ್ ಆಗಿರೋ ವ್ಯಾಲ್ಯೂ ಬಂದ್ಬಿಟ್ಟು 4016ಗೆ ಓಪನ್ ಆಗಿದೆ. ಓಕೆ, ಓಪನ್ ಆದಮೇಲೆ ಮಾರ್ಕೆಟ್ ಎಷ್ಟು ಕೆಳಗೋಗಿದೆ, ಲೋ 3950 ಹೋಗಿದೆ. ಆಲ್ಮೋಸ್ಟ್ ಒಂದು 50-60 ಪಾಯಿಂಟ್ಸ್ ಮಾರ್ಕೆಟ್ ಕೆಳಗಿದೆ. ಸೊ ನೀವೇನು ಮಾಡಬೇಕಂದ್ರೆ ಎವ್ರಿ ಮಂಡೇ ಎಂಟ್ರಿ ಯಾವ ಥರ ಅಂದರೆ 4016ಗೆ ಎಲ್ಲಿ ಈ ಕ್ಯಾಂಡಲ್ ಓಪನ್ ಆಗಿರುತ್ತೆ, ಮಂಡೇ ವೀಕ್ಲಿ ಟೈಮ್ ಫ್ರೇಮಲ್ಲಿ ಎಲ್ಲಿ ಓಪನ್ ಆಗಿರುತ್ತೆ ಅಲ್ಲಿ ನೀವು ಒಂದು ಬೈ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ಸಾಕು. ಆ ವೀಕಲ್ಲಿ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂದರೆ ಬರೋಬ್ಬರಿ ಓಪನ್ನಿಂದ ಹಿಡಿದು ಕ್ಲೋಸಿಂಗ್ವರೆಗೂ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಮೊಂದು 7% ನಿಮಗೆ ಇದರಲ್ಲಿ ಪ್ರಾಫಿಟ್ನ ನೀವು ನೋಡ್ಬೋದು. ಮಂಡೇ ಓಪನ್ ಆಗುತ್ತೆ, ಫ್ರೈಡೇಗೆ ಆ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸೊ ಇದು ನಾವೇಂತೀವಿ ಅಂದರೆ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಸ್ವಿಂಗ್ ಟ್ರೇಡಿಂಗ್ ಮಾಡೋಕ್ಕೆ ತುಂಬ ವಿಧಾನಗಳಿವೆ, ಅದರಲ್ಲೂ ಕೂಡ ಇದೊಂದು ವೆರಿ ಈಸಿಯೆಸ್ಟ್ ಮೆಥಡ್ ಫಾರ್ ಬಿಗಿನರ್ಸ್ಗೆ ನೀವು ತುಂಬ ಈಸಿಲಿ ಕ್ಯಾಶ್ ಮಾಡುವಂಥ ಒಂದು ಮೆಥಡ್ ಅಂದರೆ ರಿವರ್ಸ್ ಕ್ಯಾಂಡಲ್ ಮೆಥಡ್. ಇದನ್ನು ಫಾಲೋ ಮಾಡಿ ಸೊ ನೀವು ಕೂಡ ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಿ ಹೊರಗಡೆ ಬರ್ಬೋದು. ಸೊ ಥ್ಯಾಂಕ್ ಯು. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ TD ಅಕಾಡೆಮಿ ಹುಬ್ಬಳ್ಳಿನ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ.